ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಯಿಬಾಬಾ ಅಂದೊಡನೆ ನೆನಪಿಗೆ ಬರುವುದು ಬಾಬಾ ಅವರ ಪವಾಡಗಳು ಮತ್ತು ಅವರು ಜನರಿಗೆ ಮಾಡಿದ ಸಹಾಯ. ಇಂದಿಗೂ ಬಾಬಾ ಅವರನ್ನು ಪವಾಡ ಪುರುಷ ಎಂದೇ ನಂಬಲಾಗಿದೆ. ಕಲಿಯುಗದಲ್ಲಿ ಅಂದುಕೊಂಡಿದ್ದನ್ನು ನೆರವೇರಿಸುವ ಸಾಕ್ಷಾತ್ ದೇವಮಾನವ ಎಂದೇ ಆರಾಧಿಸುತ್ತಾರೆ. ಕೆಲವರು ಬಾಬಾ ಶಿವನ ಅವತಾರವೆಂದೇ ಕರೀತಾರೆ. ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಅವರಲ್ಲಿ ಹೇಳಿಕೊಂಡರೆ ಸಾಕಿತ್ತು. ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಸುಲಲಿತವಾಗಿ ಈಡೇರ್ತವೆ ಎಂಬ ನಂಬಿಕೆ ಇದೆ. ಸಾಯಿ ಸಚ್ಚರಿತ್ರೆ ಗ್ರಂಥದಲ್ಲಿ ದಾಖಲಾಗಿರುವ ಪ್ರಕಾರ ಬಾಬಾ ಅವರು 16ನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಅಹಮದಾಬಾದ್ ನಗರದಲ್ಲಿರುವ ಶಿರಡಿಗೆ ಬರ್ತಾರೆ. ಬೇವಿನ ಮರದಡಿಯಲ್ಲಿ ತೇಜೋಮಯನಾದ ಬಾಲಕನನ್ನು ಶಿರಡಿಯ ನಿವಾಸಿಗಳು ಕಂಡು ಆಶ್ಚರ್ಯಚಕಿತರಾಗ್ತಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಗಾಳಿ ಮಳೆ ಹಗಲು ഇരുಳು ಎನ್ನದೆ ಯಾವುದಕ್ಕೂ ಹೆದರದೆ ಧ್ಯಾನ ಮಾಡುತ್ತಿರುವವನನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಯಾವ ಊರು ಗೊತ್ತಿಲ್ಲ, ಪೂರ್ವಾಪರ ತಿಳಿದಿಲ್ಲ. ತನ್ನನ್ನು ತಾನು ರಾಮನಂತಲೋ ಬಾಬನಂತಲೋ ಅವರೇ ಹೇಳಿಕೊಳ್ತಿದ್ದುಂಟು. ಇಂತಹ ಜನರ ಪ್ರಶ್ನೆಗಳಿಗೆ ಬಾಬಾ ಹೇಳುತ್ತಿದ್ದುದು ಒಂದೇ ಉತ್ತರ, ಅದು ಸಬ್ಕಾ ಮಾಲಿಕ್ ಏಕ್ ಹೇ ಎಂದು. ಇನ್ನು ಬಾಬಾ ಬ್ರಾಹ್ಮಣ ದಂಪತಿಗಳಿಗೆ ಜನಿಸಿದವರೆಂದು ಇವರ ಜೀವನ ಚರಿತ್ರೆ ಬರೆದ ನರಸಿಂಹಸ್ವಾಮಿಯವರು ಚರಿತ್ರೆಯಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಮುಸಲ್ಮಾನರ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಿದ್ರು. ನೋಡಲು ಮುಕ್ಕಾಲು ತೋಳು ಮಂಡಿಯವರೆಗೆ ಶುಭ್ರ ಬಿಳಿ ವಸ್ತ್ರದ ಬಟ್ಟೆಯನ್ನು ಧರಿಸ್ತಾ ಇದ್ರು. ತಮ್ಮ ಅನುಯಾಯಿಗಳಿಗೆ ಸರಳ ಜೀವನವನ್ನು ನಡೆಸಲು ಸೇರಿಸಿಕೊಂಡು ಇದ್ದದ್ರಲ್ಲೇ ಹಂಚಿ ತಿನ್ನುವ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳಬೇಕೆಂದು ತಿಳಿಸ್ತಾ ಇದ್ರು. ಇವರು ತಮ್ಮ ಜೀವನದಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಜನರನ್ನು ಮೋಡಿಗೊಳಿಸಿದರು. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ 2 ಸ್ಥಳಗಳಲ್ಲಿ ಇರುವುದು ಅಸಾಧ್ಯ. ಆದರೆ ಬಾಬಾ ಒಂದೇ ಸಮಯದಲ್ಲಿ 2 ಸ್ಥಳದಲ್ಲಿ ಇರ್ತಾ ಇದ್ರು. ಗಾಳಿಯಲ್ಲಿ ತೇಲುವುದು, ಒಬ್ಬ ಮನುಷ್ಯನನ್ನು ನೋಡಿದ ಕೂಡಲೇ ಆತನ ಮನಸ್ಸಿನಲ್ಲಿ ಇರುವ ದುಃಖ ದುಮ್ಮಾನಗಳನ್ನು ನಿರ್ಗಳವಾಗಿ ಹೇಳುವುದು, ಮನುಷ್ಯನ ದೇಹದಿಂದ ಆತ್ಮವನ್ನು ಬೇರ್ಪಡಿಸಿದ್ದು, ಯಮುನಾ ನದಿಯ ಹರಿವಿನ ತಿರುವನ್ನು ಬದಲಾಯಿಸಿದ್ದು, ಎಂತಹ ರೋಗವನ್ನು ಕ್ಷಣಾರ್ಧದಲ್ಲಿ ಗುಣಪಡಿಸಿದ್ದು, ಕರುಳು ಮತ್ತಿತರ ಭಾಗಗಳನ್ನು ತೆಗೆದು ಮತ್ತೆ ಹಾಗೆ ಕೂಡಿಸುವುದು, ಕುಸಿಯುತ್ತಿದ್ದ ಕಟ್ಟಡವನ್ನು ತನ್ನ ಕಣ್ಣ ನೋಟದಿಂದಲೇ ತಡೆ ಹಿಡಿದಿದ್ದು, ಭಕ್ತರ ಪಾಲಿಗೆ ಸಂತ ಫಕೀರ ಆಧ್ಯಾತ್ಮಿಕ ಮಹಾನುಭಾವ ಆಗಿಬಿಟ್ಟಿದ್ರು. ಬಾಬಾ ಶಿರಡಿಗೆ ಆಗಮಿಸಿದ ವೇಳೆ ಅವರ ದಿವ್ಯ ತೇಜಸ್ಸು ತೇಜೋಮಯ ಆಕಾರವನ್ನು ನೋಡಿದ ಗ್ರಾಮಸ್ಥರು ಅವರನ್ನು ಯಾ ಸಾಯಿ ಎಂದು ಕರೆದಿದ್ರು. ಸಾಯಿ ಅಂದರೆ ತಂದೆ ಎಂದರ್ಥ. ಹೀಗೆ ಸಾಯಿ ಎಂದರೆ ಸೂಫಿ ಭಾಷೆಯಲ್ಲಿ ಫಕೀರ ಹಾಗೂ ಬಂಜಾರ ಭಾಷೆಯಲ್ಲಿ ಒಳ್ಳೆಯವ ಎನ್ನುವ ಅರ್ಥವಿದೆ. ಬಾಬಾ ಎಂದರೆ ಗುರು ಸಂತ ಪಿತಾಮಹ ಎಂಬ ಅರ್ಥವೂ ಇದೆ. ಬಾಬಾ ಅವರು ಶಿರಡಿಗೆ ಆಗಮಿಸಿದಾಗ ಅವರ ಆಧ್ಯಾತ್ಮದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ವೈಖರಿ, ಅವರ ವೇಷಭೂಷಣ ಎಲ್ಲವನ್ನೂ ನೋಡಿದ್ದ ಅಂದಿನ ಜನ ಅವರನ್ನು ಹುಚ್ಚನೆಂದೇ ಹೀಯಾಳಿಸಿದರು. ಕಂಡಲ್ಲಿ ಕಲ್ಲಲ್ಲಿ ಹೊಡೆಯುವುದು, ಅಟ್ಟಾಡಿಸಿಕೊಂಡು ಹೋಗುವುದು ಹೀಗೆ ಮಾಡ್ತಾಯಿದ್ರು. ಈ ಹಿನ್ನೆಲೆ ಬಾಬಾ ಹಲವು ಸಮಯ ಕಾಡಿನಲ್ಲೇ ಅಲ್ದಾಡ್ತಾ ಇದ್ರು ಎಂದು ಅವರ ಆತ್ಮಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಕೆಲವೊಂದು ಮೂಲದ ಪ್ರಕಾರ ಬಾಬಾ ಅವರು 1857ರ ಆಸುಪಾಸಿನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ಸೇನೆಯಲ್ಲಿ ಗುರುತಿಸಿಕೊಂಡಿದ್ದರು ಅಂತಲೂ ಹೇಳ್ತಾರೆ. 1858ರಲ್ಲಿ ಶಿರಡಿಗೆ ಹಿಂದಿರುಗಿದಾಗ ಬಾಬಾ ಶ್ವೇತವರ್ಣ ಬಟ್ಟೆಯನ್ನು ಮಾತ್ರ ಧರಿಸ್ತಾ ಇದ್ರು. ಗ್ರಾಮದಲ್ಲಿ ಮನೆ ಮನೆಗೂ ತೆರಳಿ ಭಿಕ್ಷೆ ಬೇಡಿ ತಿಂತಾಯಿದ್ರು. ತನ್ನ ಜೀವನದ ಪ್ರಮುಖ ಉದ್ದೇಶ ಪ್ರೀತಿಯನ್ನು ಹಂಚುವುದು ಎಂದು ಭಕ್ತರಲ್ಲಿ ಹೇಳಿಕೊಂಡಿದ್ದರು ಬಾಬಾ. ಇನ್ನು ಅವರ ಬದುಕಿನುದ್ದಕ್ಕೂ ಅವರು ಸೃಷ್ಟಿಸಿದ ಪವಾಡ ಎಲ್ಲರನ್ನೂ ಮೂಕಚಕಿತರನ್ನಾಗಿಸಿತ್ತು. ಕಡು ಬಡವ ಶ್ರೀಮಂತನಾದ, ಎಣ್ಣೆ ಇಲ್ಲದೆ ದೀಪ ಉರಿಸಿದ್ದರು. ಕುದಿಯುವ ಅನ್ನಕ್ಕೆ ಕೈ ಆಡಿಸಿದ ಪವಾಡ ನಡೆದಿತ್ತು.
ಮಾನಸಿಕ ರೋಗಿ, ಕುಷ್ಠರೋಗಿ ಬಾಬಾ ಆಶೀರ್ವಾದದಿಂದ ಗುಣಮುಖರಾಗುತ್ತಿದ್ದರು. ವಿದೇಶಿಗರು ಬಾಬಾ ಅವರ ಸಂಪೂರ್ಣ ಫೋಟೋ ಬೇಕು ಎಂದು ಬಾಬಾ ಅವರ ಹತ್ತಿರ ವಿನಂತಿ ಮಾಡಿದಾಗ ಕೊನೆಗೆ ಬಾಬಾ ಅವರು ಕಾಲು ಭಾಗದಷ್ಟು ಫೋಟೋ ಮಾತ್ರ ತೆಗೆದುಕೊಳ್ಳುವ ಅನುಮತಿ ಸಿಗುವುದು. ಆದರೆ ಅವನು ಅವರ ಮಾತನ್ನು ಕಡೆಗಣಿಸಿ ಬಾಬಾ ಅವರ ಪೂರ್ಣ ಚಿತ್ರವನ್ನು ತೆಗೆದುಬಿಡ್ತಾನೆ. ಕೊನೆಗೆ ಫೋಟೋವನ್ನು ತೆರೆದು ನೋಡಿದಾಗ ಬಾಬಾ ಅವರ ಕಾಲು ಫೋಟೋ ಮಾತ್ರ ಕಾಣಿಸುವುದು. ಕೊನೆಗೆ ಆ ವಿದೇಶಿಗ ತನ್ನ ತಪ್ಪಿನ ಅರಿವಾಗಿ ಕ್ಷಮಾಪಣೆ ಕೇಳ್ತಾನೆ. ಕಾಣೆಯಾಗಿದ್ದ ಕುದುರೆಯನ್ನು ಹುಡುಕಿಕೊಟ್ಟಿದ್ದು, ಇಡೀ ಶಿರಡಿಗೆ ಹಬ್ಬಿದ ಮಾರಣಾಂತಿಕ ಕಾಯಿಲೆ ಕಾಲರ ಗುಣಪಡಿಸಿದ್ದು, ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿ ದೀಪ ಉರಿಸಿದ್ದು, ಹೀಗೆ ಬಾಬಾ ಅವರ ಪವಾಡ ಒಂದ ಎರಡ ಹೇಳ್ತಾ ಹೋದರೆ ಇಡೀ ಜೀವನನೇ ಸಾಕಾಗೋದಿಲ್ಲ. ಹೀಗೆ ಅಂದಿನ ಕಾಲಕ್ಕೆ ಬಾಬಾ ದೇವರ ಅವತಾರವೇ ಎಂದು ನಂಬಿದ್ದ ಜನರು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಅವರ ಆಶೀರ್ವಾದಕ್ಕೆಂದು ಬರ್ತಾ ಇದ್ರು. ಬಂದ ಪ್ರತಿಯೊಬ್ಬ ಭಕ್ತನಿಗೂ ಸಮಾಧಾನದಿಂದಲೇ ಆರೈಕೆ ಮಾಡಿ ಆತನ ಕಷ್ಟಗಳಿಗೆ ಸ್ಥಳದಲ್ಲೇ ಪರಿಹಾರ ನೀಡುತ್ತಿದ್ರು. ಅಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಅವರ ಪವಾಡವೆಂದರೆ ಕೈಯಲ್ಲಿ ಶಿವಲಿಂಗ ಸೃಷ್ಟಿಸೋದು, ಪವಿತ್ರ ಭಸ್ಮವನ್ನು ಕರುಣಿಸೋದು. ಹೀಗೆ ದಿನ ಕಳೆದಂತೆ ಇಡೀ ಭಾರತದಾದ್ಯಂತ ಬಾಬಾ ಅವರ ಪವಾಡ ಮನೆ ಮಾತಾಗೋಕೆ ಶುರುವಾಯಿತು. ಇವರ ಬೆಳವಣಿಗೆಯನ್ನು ಸಹಿಸದ ಕೆಲವೊಂದು ಗುಂಪು ಇವರ ವಿರುದ್ಧವೇ ಪಿತೂರಿ ಮಾಡಲಾರಂಭಿಸಿತು. ಹಣಬಲದಿಂದ ಇವರ ಮೇಲೆ ಆರೋಪ ಹೊರಿಸಲಾಯಿತು. ಎಲ್ಲಿಂದಲೋ ಬಂದ ಬಿಕಾರಿಯೊಬ್ಬ ಇಡೀ ಊರಿನ ಜನರನ್ನು ಹಾದಿ ತಪ್ಪಿಸುತ್ತಿದ್ದಾನೆಂದು ಕೆಲವರು ಪೊಲೀಸ್ ದೂರನ್ನು ನೀಡಿದರು. ಇನ್ನೂ ಕೆಲವರು ದೊಡ್ಡ ಚರ್ಚಾ ವಿಷಯವನ್ನಾಗಿ ಮಾಡಿಕೊಂಡರು. ಈ ವಿಷಯವನ್ನೇ ಕೈಗೆತ್ತಿಕೊಂಡ ಅಂದಿನ ಸ್ಥಳೀಯ ಪತ್ರಿಕೆ ಶಿರಡಿಯಲ್ಲೊಬ್ಬ ಡೋಂಗಿ ಬಾಬಾ ಎಂದು ವರದಿ ಮಾಡಿಬಿಡುತ್ತೆ. ಬಾಬಾ ಅವರ ಪವಾಡಗಳ ಸತ್ಯಾನ್ವೇಷಣೆಗೆ ಇಳಿದು ಬಿಡುತ್ತೆ ಪತ್ರಕರ್ತರ ತಂಡ. ಆದರೆ ಇದ್ಯಾವ ಆರೋಪಗಳಿಗೂ ಕಿವಿಗೊಡದೆ ಸಾಮಾನ್ಯನಲ್ಲಿ ಸಾಮಾನ್ಯನಂತೆ ತನ್ನ ಎಂದಿನ ಕಾಯಕವನ್ನು ಮುಂದುವರಿಸಿದ್ರು ಬಾಬಾ. ಹೀಗೆ ಪೊಲೀಸ್ ದೂರು ನೀಡಿದ್ರಿಂದ ಪೊಲೀಸರು ಇವರನ್ನು ವಿಚಾರಿಸಲೆಂದು ಬಂದಾಗ ಬಂದಿದ್ದ ಪೊಲೀಸರ ಹೆಸರು, ವಿಳಾಸ ಹಾಗೆ ಅವರ ಎಲ್ಲ ಸಮಸ್ಯೆಗಳನ್ನು ಒಂದೇ ತೂಕದಲ್ಲಿ ಹೇಳಿಬಿಟ್ಟಿದ್ರು. ಇವರ ಅಸಾಧಾರಣ ಶಕ್ತಿಯನ್ನು ಅರಿತ ಆ ಪೊಲೀಸ್ ತಂಡ ಅವರ ಪಾದಗಳಿಗೆರಗಿ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಟೆ ಹೋಗ್ತಾರೆ. ಆದರೆ ಇತ್ತ ಕಡೆ ಡೋಂಗಿ ಬಾಬಾ ಎಂದು ವರದಿ ಮಾಡಿದ್ದ ಪತ್ರಿಕೆ ಅವರ ಸತ್ಯಾನ್ವೇಷಣೆಗೆ ಇಳಿದಿದ್ದು ಪ್ರತಿನಿತ್ಯ ಬಾಬಾ ಭಕ್ತರು ಹಾಗೂ ಅನುಯಾಯಿಗಳನ್ನು ವಿಚಾರಿಸಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಯಾಕೆಂದರೆ ಅವರಿಗೆ ಸತ್ಯದ ಹಾದಿಗಿಂತ ಬಾಬಾ ಅವರನ್ನು ಡೋಂಗಿ ಎಂದು ಬಿಂಬಿಸುವುದಾಗಿತ್ತು. ಹೀಗೆ ಸತತ ಪ್ರಯತ್ನಗಳ ನಡುವೆ ಆ ಪತ್ರಕರ್ತ ಒಮ್ಮೆ ನೇರವಾಗಿ ಬಾಬಾ ಅವರ ಭೇಟಿಗಾಗಿ ಬಂದಿದ್ದ. ಬಾಬಾ ಸುಮ್ಮನೆ ಕುಳಿತಿದ್ರು. ಆತನ್ನ ನೋಡಿರದ ಬಾಬಾ ಆ ವ್ಯಕ್ತಿಯನ್ನು ಕಂಡೊಡನೆ, ಬಾ ಕುಳಿತುಕೋ, ದಣಿವಾಗಿದೆಯಾ ಎಂದು ಕುಡಿಯಲು ಪಾನಕ ಹಾಗೂ ಹಣ್ಣು ನೀಡಲು ಹೇಳ್ತಾರೆ. ಆದರೆ ಆ ಪತ್ರಕರ್ತನಿಗೆ ಪರಮಾಶ್ಚರ್ಯ ಕಾದಿತ್ತು. ಅರೆ, ಒಮ್ಮೆಯೂ ಇವರ ಭೇಟಿಗೆ ಬಂದವನಲ್ಲ, ನೋಡಿದರೆ ಬಾಬಾ ಆತ್ಮೀಯರಂತೆ ಮಾತನಾಡುತ್ತಿದ್ದಾರಲ್ಲ ಎಂದು ಚಕಿತನಾದ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಬಾಬಾ ಅಚಾನಕ್ಕಾಗಿ ಆತನ ಆಲೋಚನೆಗೆ ಪ್ರತ್ಯುತ್ತರ ನೀಡ್ತಾರೆ. ನಿನ್ನ ಮನಸ್ಸಿನ ಯೋಚನೆಗಳು ನನಗೆ ಅರ್ಥವಾಗುತ್ತೆ. ನಾನು ಪವಾಡ ಮಾಡಿ ದುರುಪಯೋಗ ಮಾಡಿಕೊಳ್ತಾ ಇಲ್ಲ. ನನ್ನ ಜೀವನವೇ ತ್ಯಾಗಕ್ಕಾಗಿ, ನನ್ನ ಜೀವನವೇ ಎಲ್ಲರ ಉದ್ಧಾರಕ್ಕಾಗಿ. ನಂದು ಅಂತ ಏನೇನೂ ಇಲ್ಲ. ಆದರೆ ನನ್ನ ನಂಬಿಕೊಂಡು ಇರುವವರು ಅಸಂಖ್ಯಾತರಿದ್ದಾರೆ. ನೀನು ನನ್ನ ಬಯಲು ಮಾಡುವ ಅವಸರದಲ್ಲಿ ನಿನ್ನ ನೆಮ್ಮದಿ ಕಳೆದುಕೊಂಡಿದ್ದೀಯ. ನಿನ್ನ ತಾಯಿಯ ಬಳಿ ಇರಬೇಕಿತ್ತು ಎನ್ನುತ್ತಾರೆ. ಈ ಉತ್ತರ ಕೇಳಿ ಆ ಪತ್ರಕರ್ತನಿಗೆ ದಿಗಿಲು, ಏನಾಯ್ತೋ ಅನ್ನೋ ಆತಂಕ. ಕೂಡಲೇ ಮನೆಗೆ ತೆರಳಿದವನಿಗೆ ಆಶ್ಚರ್ಯ. ಮನೆಯಲ್ಲಿ ಆರೋಗ್ಯವಾಗಿ ಓಡಾಡಿಕೊಂಡಿದ್ದ ಆತನ ತಾಯಿ ಕೊನೆಯ ಉಸಿರಿನ ಧಾವಂತದಲ್ಲಿರ್ತಾರೆ. ಆ ಪತ್ರಕರ್ತನಿಗೆ ಇಡೀ ಮನಸ್ಸಿನ ತುಂಬೆಲ್ಲ ಆ ಬಾಬಾರದ್ದೇ ಮಾತು ಗುಯಿಗುಟ್ಟುತ್ತಿರುತ್ತೆ. ತನ್ನ ತಪ್ಪಿನ ಅರಿವಾಗಿ ಅವರ ತೇಜೋಮಯ ಮುಖವನ್ನು ನೆನಪು ಮಾಡಿಕೊಳ್ತಾನೆ. ತನ್ನ ತಪ್ಪಿಗೆ ಕ್ಷಮಾಪಣೆ ಕೇಳ್ತಾನೆ. ತನ್ನ ತಾಯಿ ಮೊದಲಿನಂತಾಗಲಿ, ನಿಮ್ಮ ಪಾದಕ್ಕೆ ಬಿದ್ದು ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆಂದು ಬೇಡಿಕೊಳ್ತಾನೆ.
ತುಸು ಸಮಯದಲ್ಲೇ ಆತನ ತಾಯಿ ಸುಧಾರಿಸಿಕೊಳ್ತಾಳೆ. ಕೂಡಲೇ ತನ್ನ ಪತ್ರಿಕೆಯಲ್ಲಿ ಬಾಬಾ ಸಾಕ್ಷಾತ್ ದೇವರ ಅವತಾರವೇ ಎಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತಾನೆ. ಹೀಗೆ ಬಾಬಾ ಅವರ ಬಗ್ಗೆ ಹೇಳ್ತಾ ಹೋದರೆ ಸಾವಿರಾರು ನಿದರ್ಶನಗಳು ಸಿಗುತ್ತವೆ. ಮುಂದಿನ ವಿಡಿಯೋಗಳಲ್ಲಿ ಅವರ ಬಗ್ಗೆ ಸಾಧ್ಯವಾದಷ್ಟು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಸಾಯಿಬಾಬಾ ಅವರ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ನಮಸ್ಕಾರ. ಟೇಕ್ ಕೇರ್.